ಬಿಜೆಪಿ ಸರ್ಕಾರ ಬಂದ ತಕ್ಷಣ ಈ ಆಯೋಗಕ್ಕೆ ಚಾಲನೆ ಕೊಟ್ಟು 2012ರಲ್ಲಿ ಸಬ್ಮಿಟ್ ಆಗಿರ್ತಕ್ಕಂಥ ಈ ಆಯೋಗದ ವರದಿಯನ್ನ ತಗೊಳ್ಳಿಕ್ ಸಾಧ್ಯನಾ ಅಂತ ನೋಡಿದಾಗ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋಂಥ ಅಭಿಪ್ರಾಯ ಬಂತು. ಆವಾಗ ಬಿಜೆಪಿ ಸರ್ಕಾರ 2011ರ ಸೆನ್ಸಸ್ ತಗೊಂಡು 2011ರ ಸೆನ್ಸಸ್ ಮತ್ತು ಇಲಾಖೆನಲ್ಲಿ ಲಭ್ಯ ಇರತಕ್ಕಂಥ ಮಾಹಿತಿಗಳನ್ನ ತಗೊಂಡು ಬಿಜೆಪಿ ಸರ್ಕಾರ ತನ್ನ ಪ್ರೋಸೆಸ್ ಅನ್ನ ಪ್ರಕ್ರಿಯೆಯನ್ನ ಶುರು ಮಾಡ್ತು. ಅದೇ ಸಂದರ್ಭದಲ್ಲಿ SC ST ಸಮುದಾಯಗಳ ಒಳಗಡೆ ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಮಾಡಬೇಕು ಅನ್ನೋ ಹೋರಾಟ ಶುರುವಾಯಿತು. 15% ಮೀಸಲಾತಿ ನಿಗದಿಪಡಿಸಿರೋದು 1950ರಲ್ಲಿ ಸಂವಿಧಾನ ಬಂದಾಗ. ಅಲ್ಲಿಂದ ಇಲ್ಲಿವರೆಗೆ ಜನಸಂಖ್ಯೆ ಹೆಚ್ಚಳ ಆಗಿದೆ. ಹೆಚ್ಚಳ ಆಗಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು ಅನ್ನೋ ಒತ್ತಡ ಶುರುವಾಯಿತು. ಸನ್ಮಾನ್ಯ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡಿದ್ರು. ಅದು ಯಾರ್ದು ಅಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ. ಮೀಸಲಾತಿಯನ್ನ ಹೆಚ್ಚಳ ಮಾಡಲಿಕ್ಕೆ ಏನೇನು ಸಾಧಕ ಬಾಧಕಗಳಿದೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವನ್ನ ನೇಮಿಸಿದ್ರು. 1 ಮ್ಯಾನ್ ಕಮಿಷನ್. ಅದು ಆಯೋಗ ರೆಕಮೆಂಡೇಶನ್ ಮಾಡ್ತು. SCಗಳಿಗೆ 15% ಇರೋದನ್ನ 17% ಮಾಡಬೇಕು, STಗಳಿಗೆ 3% ಇರೋದನ್ನ 7% ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ರು. ಆ ರೆಕಮೆಂಡೇಶನ್ ಆಧಾರದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ವರದಿ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ನೇಮಕ ಮಾಡಿದ್ರು. ಅದು ಅಂದಿನ ಕಾನೂನು ಸಚಿವರಾಗಿದ್ದಂತಹ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿ ಒಂದು ಮೀಸಲಾತಿಯನ್ನ ಹೆಚ್ಚಳ ಮಾಡುವಂತಹ ದಿಟ್ಟ ನಿರ್ಧಾರವನ್ನ ತಗೊಂಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇದ್ರ ಜೊತೆಗೆ ಮೀಸಲಾತಿ ವರ್ಗೀಕರಣ ಮಾಡಿದ್ದು ಬಿಜೆಪಿ ಸರ್ಕಾರ. 15% ಇದ್ದಂತ SCಗಳ ಮೀಸಲಾತಿಯನ್ನ 17 ಮಾಡಿ ವರ್ಗೀಕರಣ ಮಾಡಿದ್ರು. ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ಹೊಲೆಯ ಸಂಬಂಧಿತ ಜಾತಿಗಳಿಗೆ 5.5%, ಅಸ್ಪೃಶ್ಯ ಜಾತಿಗಳಿಗೆ 4.5%, ಅಲೆಮಾರಿ ಅಲೆ ಅರೆಮಾರಿಗೆ 1% ಮಾಡಿ ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದ್ರು. ಈ ವಿಷಯ ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ನಾನು ನಾಗೇಂದ್ರಣ್ಣ ಅಸೆಂಬ್ಲಿನಲ್ಲಿ ಇದ್ವಿ. ನಾನೇ ಎದ್ದು ನಿಂತು ಮಾತಾಡಿದೆ, ಸಿದ್ದರಾಮಯ್ಯನವರು 15 ಇರೋದನ್ನ 17 ಮಾಡಿದ್ದೀರಲ್ಲ, ಇದು ಊರ್ಜಿತನಾ? ನಿಮಗೆ ಮಾಡಕ್ ಅಧಿಕಾರ ಇದೆಯಾ ಅಂತ ದೊಡ್ಡ ವಾಯ್ಸಲ್ಲಿ ಕೂಗಾಡಿದ್ರು. ಅದಕ್ಕೆ ನಾವು ಕೇಂದ್ರಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಅಂತ ಕೇಳಿದ್ವಿ. ಆಗ ನಮಗೆ ಅಧಿಕಾರ ಇರಲಿಲ್ಲ. ಕೇಂದ್ರಕ್ಕೆ ರೆಕಮೆಂಡ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ, ಯಾಕೆ ವಿರೋಧ ಮಾಡ್ತೀರಿ ಅಂತ. ಅದೆಲ್ಲ ಆಗಲ್ಲ, ನಿಮ್ ಕೈಲಿ ಮಾಡಕ್ಕಾಗಲ್ಲ. 17% ಮಾಡ್ತಿರಲ್ಲ, ಅದನ್ನ ನೀವು 9th ಶೆಡ್ಯೂಲ್ಗೆ ಸೇರಿಸ್ತೀರಾ? ಹಿಂಗೆ ಕಥೆಗಳು. ನಾವು ಕೇಂದ್ರ ಸರ್ಕಾರಕ್ಕೆ ಅದನ್ನು ಮನವಿ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತೀವಿ, ವಿರೋಧ ಪಕ್ಷದ ನಾಯಕರಾದಂತೆ ನೀವು ಸಪೋರ್ಟ್ ಮಾಡಿ ಅಂತ ನಾವು ಅವ್ರಿಗೆ ಕೇಳ್ಕೊಂಡೆ. ನಾನು ವಿಶೇಷವಾಗಿ ಅದನ್ನ ಕೇಳ್ಕೊಂಡೆ, ಅಸೆಂಬ್ಲಿನಲ್ಲಿ ನಾನು ಮಾತಾಡಿದೆ. ಸೊ ನಿಮಗೆ ಗೊತ್ತಿರಲಿ, 2004ರಿಂದ 2023 ಬಸವರಾಜ ಬೊಮ್ಮಾಯಿ ಅವರು SC ST ಮೀಸಲಾತಿಯನ್ನ ಹೆಚ್ಚಳ ಮಾಡಿ ಕ್ಯಾಟಗರೈಸ್ ಮಾಡಿ ಅಂದ್ರೆ ಒಳ ಮೀಸಲಾತಿಯನ್ನ ಕೊಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ನಾವು. 23ರ ಕೊನೆಯ ಭಾಗದಲ್ಲಿ ಮಾಡಿದ್ರಿಂದ ಚುನಾವಣೆ ಬಂತು. ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರು ಕಾಂಗ್ರೆಸ್ನವ್ರು ಎಲ್ಲ ಕಡೆ. ಏನಂತ? ಬೋವಿಗಳನ್ನ ಲಂಬಾಣಿಗಳನ್ನ SC ಪಟ್ಟಿಯಿಂದ ತೆಗೆದುಬಿಟ್ಟವ್ರೆ ಅಂತ ಪ್ರಚಾರ ಮಾಡಿ ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಮನೆಗೆ ಕಲ್ಲು ಹೊಡೆದ್ರು. ಕಲ್ಲು ಹೊಡೆದ್ರು ಅನ್ನೋದಕ್ಕಿಂತ ಹೊಡಿಸಿದ್ರು.
ಸೊ ತುಂಬಾ ಜನ ಶಾಸಕರುಗಳು, ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳು ಕಾಂಗ್ರೆಸ್ನ ಪಿತೂರಿಗೆ ಬಲಿಯಾದ್ವಿ. ಆಯ್ತಾ? 2024ರಲ್ಲಿ 23ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ್ರು. ಎಷ್ಟಾಗಿದೆ ಈಗ ಅವ್ರು ಬಂದು? 2.5 ವರ್ಷ. 2.5 ವರ್ಷದಲ್ಲಿ ಮಾಡಿದ್ದೇನೋ? ಅವ್ರು ಹೇಳಿದ್ದು 17% ಮಾಡಿರೋದು ಊರ್ಜಿತ ಅಲ್ಲ ಅಂತ ಮಾತಾಡ್ತಿದ್ದವರು ಈಗ 17%ಗೆ ಮಾಡಿದ್ದಾರೆ ಅವರು. ಯಾಕೆ ಅಂತಂದ್ರೆ 17% ಮಾಡ್ಬೇಕು ಅಂತ ರೆಕಮೆಂಡ್ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ ನಾಗಮೋಹನ್ ದಾಸ್ ಅವರು. ಅವರ ನೇತೃತ್ವದಲ್ಲೇ ಒಂದು ಏಕಸದಸ್ಯ ಪೀಠವನ್ನ ಮಾಡಿ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ಈಗ ಇವರು ದೊಡ್ಡದಾಗಿ ನಾನ್ ಮಾಡಿದ್ದೀನಿ ಅನ್ನೋ ತರ ತೋರ್ಸ್ಕೊತಾ ಇದ್ದಾರೆ. ಇದಕ್ಕೆ ಒಂದು ಗಾದೆ ಮಾತಿದೆ, ಹೇಳ್ಬಿಡ್ತೀನಿ ನಿಮ್ಗೆ. ನಮ್ ಕಡೆ ಒಂದು ಗಾದೆ ಮಾತಿದೆ, ಮೈಸೂರ್ಲು ಇದೆ ಅಂತ ಕಾಣಿಸುತ್ತೆ. ಅಟ್ಟಿಕ್ಕದವಳನ್ನ ಬಿಟ್ಬಿಟ್ಟು ಬಟ್ಟಿಕ್ಕದವಳನ್ನ ಕೊಂಡಾಡ್ತಿದ್ರಂತೆ. ಹಂಗೆ ಒಳ ಮೀಸಲಾತಿ ಕೊಡ್ಬೇಕು ಅಂತ ಟಿಕ್ಕದವ್ರು ಯಾರು? ಬಿಜೆಪಿಯವರು. ಈಗ ಅದರ ಲಾಭ ತಗೋತಾ ಇರೋದು ಯಾರು? ಬಟ್ಟಿಕ್ಕದವ್ರು. ಇಂಥ ಪಿತೂರಿ ನಡೆದಿದೆ.